ಬಂದರ್ ಇದು ನನ್ನ ಒನ್ ಆಫ್ ದ ಫೇವರೇಟ್ ಡೈರೆಕ್ಟರ್ ಆದಂತಹ ಅನುರಾಗ್ ಕಶ್ಯಪ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಬಾಬಿ ಡಿಯೋಲ್, ಸಪ್ನಾ ಪಬ್ಬಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಅವರು ಕೂಡ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಟ್ರೈಲರ್ ನನಗೆ ಇಷ್ಟ ಆಗಿತ್ತು ಅಂಡ್ ರಾಜ್ ಅವರ ಪ್ರೆಸೆನ್ಸ್ ಸಿನಿಮಾಗೆ ಎಷ್ಟು ವ್ಯಾಲ್ಯೂನ ಆಡ್ ಮಾಡುತ್ತೆ ಅನ್ನೋದನ್ನ ನೋಡೋದಕ್ಕೆ ಸಹ ನಾನು ಕಾಯ್ತಾ ಇದ್ದೆ. ಸೊ ಈಗ ಸಿನಿಮಾ ನೋಡಿದ ನಮಗೆ ಏನ್ ಅನ್ನಿಸ್ತು, ಏನೆಲ್ಲ ಕಷ್ಟ ಆಯ್ತು, ಏನೆಲ್ಲ ಇಷ್ಟ ಆಯ್ತು, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂ ಮತ್ತು ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಹೈಪ್ ಕೊಟ್ಟು ಸಹಕಾರ ಕೊಡಿ. ಇಲ್ಲಿ ನಮ್ಮ ಮೇನ್ ಲೀಡ್ ನ ಹೆಸರು ಸಮರ್ ಮೆಹ್ರಾ. ಟಿವಿ ಶೋ ಅಲ್ಲಿ ನಟಿಸುವಂತಹ ಇವನು ಸದ್ಯದ ಟೈಮ್ಗೆ ಯಾವ ಹಿಟ್ ಅನ್ನು ಕೊಟ್ಟಿಲ್ಲ ಅಂಡ್ ಅವನಿಗೆ ಹಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಮಸ್ಯೆಗಳು ಸಹ ಕಾಡ್ತಾ ಇದೆ. ಇಂತಹ ಸಿಚುಯೇಷನ್ ನಲ್ಲಿ ಇವನ ಮೇಲೆ ರೇಪ್ ಕೇಸ್ ಒಂದು ಫೈಲ್ ಆಗುತ್ತೆ ಅಂಡ್ ಜೈಲ್ಗೂ ಕೂಡ ಇವನು ಸೇರ್ತಾನೆ. ಈ ರೇಪ್ ಕೇಸ್ ನ ಇವನ್ ಮೇಲೆ ಫೈಲ್ ಮಾಡಿರೋದು ಯಾರು, ನಿಜವಾಗ್ಲೂ ಅದು ನಡೆದಿದ್ಯಾ ಅಂಡ್ ಜೈಲ್ ನಲ್ಲಿ ಇವನು ಅನುಭವಿಸಿದಂತಹ ನರಕ ಯಾತನೆ ಏನು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಇಲ್ಲಿ ಅನುರಾಗ್ ಅವರು ಕಟ್ಟಿರುವಂತಹ ಪ್ರಪಂಚ. ಮೋಸ್ಟ್ ಆಫ್ ದ ಫಿಲಂ ನಡೆಯೋದು ಜೈಲ್ನ ಒಳಗೆ. ಸೊ ಆ ಜೈಲು, ಅಲ್ಲಿರುವಂತಹ ಕ್ಯಾರೆಕ್ಟರ್ಸು, ಅವರ ವಾತಾವರಣಗಳು ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂಡ್ ತುಂಬಾನೇ ನ್ಯಾಚುರಲ್ ಆಗಿ ಅವು ಮೂಡ್ ಬಂದಿದೆ ಕೂಡ. ಇಲ್ಲಿನ ಪರ್ಫಾರ್ಮೆನ್ಸ್ ನ ವಿಷಯಕ್ಕೆ ಬಂದ್ರೆ ಇಲ್ಲಿ ಬಾಬಿ ಡಿಯೋಲ್ ಅವರು ತಮ್ಮ ಕೆರಿಯರ್ ನಲ್ಲೇ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಅನಿಮಲ್ ನಲ್ಲಿ ಒಂದು ದೊಡ್ಡ ಕಂಬ್ಯಾಕ್ ಅನ್ನ ಪಡ್ಕೊಂಡಿದ್ರು ಇವರು. ಅದಾದ್ಮೇಲೆ ತಮ್ಮನ್ನ ತಾವು ವಿಲನ್ ರೋಲ್ಸ್ ಗೆ ಸೀಮಿತಗೊಳಿಸ್ಕೊಂಡ್ಬಿಟ್ಟಿದ್ರು. ಯಾವುದೇ ದೊಡ್ಡ ಸೌತ್ ಇಂಡಿಯನ್ ಸಿನಿಮಾ ಬಂದ್ರು ಅಲ್ಲಿ ಬಾಬಿ ಡಿಯೋಲ್ ಅಥವಾ ಸಂಜಯ್ ದತ್ತೆ ವಿಲನ್ ಕಣಪ್ಪ ಅನ್ನೋ ತರ ಆಗೋಗಿತ್ತು. ಬಟ್ ಇಲ್ಲಿ ಅವರ ಚಾಯ್ಸ್ ವರ್ಕ್ ಆಗಿದೆ. ಸಮರ್ ಮೆಹ್ರಾ ಎಂಬ ಪಾತ್ರಕ್ಕೆ ಅವರೊಂದು ಪರ್ಫೆಕ್ಟ್ ಫಿಟ್ ತರನೇ ಕಾಣಿಸ್ತಾರೆ. ಸಮರ್ ಅನ್ನುವಂತಹ ಈ ಕ್ಯಾರೆಕ್ಟರ್ ಪರ್ಫೆಕ್ಟ್ ಮನುಷ್ಯ ಏನಲ್ಲ, ಇವನೊಬ್ಬ ವುಮೆನೈಸರ್. ಹುಡುಗಿರ ಜೊತೆ ಇರ್ತಾನೆ ಅಥವಾ ಹುಡುಗಿರ ಬಗ್ಗೆ ಯೋಚಿಸ್ತಾ ಇರ್ತಾನೆ ಅಥವಾ ಡೇಟಿಂಗ್ ಅಲ್ಲಿ ಹುಡುಗಿರನ್ನೇ ಹುಡುಕ್ತಾ ಇರ್ತಾನೆ. ಅವನಿಗೆ ಫ್ಲಾಸ್ ಇದಾವೆ. ಕೆಲವು ಡಿಸಿಷನ್ ನೋಡಿದಾಗ ಗುರು ಇದಂತೂ ಮಾಡಬಾರ್ದಿತ್ತು ಅಂತ ಅನ್ಸ್ಬಿಡುತ್ತೆ. ಅವನ ಮೇಲೆ ಆ ಆರೋಪ ಬಂದ ತಕ್ಷಣ ನೀವು ಆಟೋಮೆಟಿಕಲಿ ಅವನ ಸೈಡ್ಗೆ ಹೋಗೋದಕ್ಕೆ ಅಂಡ್ ಅವನು ನರಳ್ತಾ ಇದ್ರು ಕೂಡ ಅವನನ್ನ ವಹಿಸ್ಕೊಳ್ಳೋದಕ್ಕೆ ಮನಸ್ಸು ಒಪ್ಪಲ್ಲ. ಸಿನಿಮಾ ಆ ಕನ್ಫ್ಯೂಷನ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಇನ್ನು ರಾಜ್ಬಿ ಶೆಟ್ಟಿ ಅವರಿಗೆ ಚಿಕ್ಕದಾದ್ರೂ ಒಳ್ಳೆ ಸೂಪರ್ ಚಾರ್ಜ್ಡ್ ಪಾತ್ರ ಸಿಕ್ಕಿದೆ. ಪಿಂಜಾರ ಎಂಬ ಹಾಡಲ್ಲಿ ಒಳ್ಳೆ ಸ್ಟೆಪ್ ಅನ್ನು ಕೂಡ ಹಾಕಿದ್ದಾರೆ. ಬಾಟಲ್ ಬಾಂಗ್ ಹಾಕೊಂಡು ಬಾಬಿ ಅವರ ಪಾತ್ರವನ್ನ ಚುಡಾಯಿಸ್ತಾರೆ. ತಮ್ಮನ್ನ ತಾವು ಪಕ್ಷಿ ಅಂತ ಕರ್ಕೊಳ್ತಾರೆ. ಹೀಗೆ ಅವರ ಪಾತ್ರ ವೆಲ್ ಡಿಫೈನ್ಡ್ ಅಲ್ಲದೆ ಹೋದ್ರು ಇದ್ದಷ್ಟು ಕಾಲ ಒಂದು ಸ್ಪೆಷಲ್ ವೈಬ್ ಅನ್ನ ಖಂಡಿತವಾಗ್ಲೂ ಕ್ಯಾರಿ ಮಾಡಿದೆ. ಅನುರಾಗ್ ಕಶ್ಯಪ್ ಮತ್ತೆ ಹಳೆ ಝೋನ್ಗೆ ವಾಪಸ್ ಬಂದಾಗ ಕಾಣಿಸ್ತಾ ಇದೆ. ಲಾಸ್ಟ್ ಕೆಲವು ವರ್ಷಗಳಲ್ಲಿ ಅವರ ಸಿನಿಮಾಗಳ ಬಗ್ಗೆ ಡಿಸ್ಕಷನ್ ಕಮ್ಮಿ ಆಗಿತ್ತು. ಯಾರು ಸೀರಿಯಸ್ ಆಗಿ ಕೂಡ ತಗೊಳ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಅವರ ಫಿಲ್ಮ್ ಮೇಕಿಂಗ್ ಅಲ್ಲಿ ಮತ್ತೆ ಆ ರಫ್ನೆಸ್, ಆ ಡಿಸ್ಕಂಫರ್ಟ್, ಆ ರಿಯಲಿಸಮ್ ಕಾಣಿಸ್ತು. ಈ ಸಿನಿಮಾ ಗ್ಲಾಮರಸ್ ಆಗಿ ಕಾಣಿಸಲ್ಲ. ಜೈಲ್ನ ಸೀನ್ಸು, ಪೊಲೀಸ್ ಸ್ಟೇಷನ್, ಇಂಟ್ರಾಗೇಷನ್ ರೂಮ್ಸು ಎಲ್ಲವೂ ಸ್ವಲ್ಪ ಗಲೀಜಾಗೆ ಕಾಣಿಸ್ತಾ ಇತ್ತು. ಸಿನಿಮಾದ ಅಥೆಂಟಿಕ್ ಫೀಲ್ ಗೆ ಕೂಡ ಇದು ಕಾಂಟ್ರಿಬ್ಯೂಟ್ ಮಾಡಿದೆ. ನೀವು ಥಿಯೇಟರ್ಗೆ ಹೋಗಿ ವಿಜಿಲ್ ಹೊಡೆಯುವಂತಹ ಮೂಮೆಂಟ್ಸು, ಎಲಿವೇಶನ್ಸು, ಟ್ವಿಸ್ಟು, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರೆ ಡಿಸಪಾಯಿಂಟ್ಮೆಂಟ್ ಗ್ಯಾರಂಟಿ. ಯಾಕಂದ್ರೆ ಬಂದರ್ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದಕ್ಕಿಂತ ಡಿಸ್ಟರ್ಬ್ ಮಾಡೋದಕ್ಕೆ ಜಾಸ್ತಿ ಇಂಟೆಂಟ್ ಅನ್ನ ತೋರಿಸುತ್ತೆ. ಕೆಲವು ಸೀನ್ಸ್ ನಲ್ಲಿ ಲಿಟರಲಿ ಸಖತ್ ಅನ್ಕಂಫರ್ಟಬಲ್ ಫೀಲ್ ಬರುತ್ತೆ. ನಾಟ್ ಬಿಕಾಸ್ ಆಫ್ ವೈಲೆನ್ಸ್, ಸಿಚುಯೇಷನ್ ನ ಕಾರಣದಿಂದ. ಒಂದು ಪಾಯಿಂಟ್ ಆದ್ಮೇಲೆ ನೀವು ರಿಯಲೈಸ್ ಮಾಡ್ತೀರಾ ಈ ಸಿನಿಮಾದಲ್ಲಿ ಹೇಗೆ ಕೇಸ್ ಆದ ತಕ್ಷಣ ತನ್ನ ಜಡ್ಜ್ಮೆಂಟ್ ಅನ್ನ ಕೊಟ್ಬಿಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತೆ. ಇನ್ನು ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಸಾನಿಯಾ ಮಲ್ಹೋತ್ರಾ, ಸಪ್ನಾ ಪಬ್ಬಿ ಅವರ ಕಡೆಯಿಂದ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ಗಳು ಬಂದಿವೆ. ತಮ್ಮ ತಮ್ಮ ಪಾತ್ರಕ್ಕೆ ಬೇಕಾದಂತಹ ಎಮೋಷನ್ಸ್ ನ ತಂದು ಆಡಿಯನ್ಸ್ಗೆ ಕನೆಕ್ಟ್ ಆಗ್ತಾರೆ. ಆಕ್ಚುಲಿ ಸಿನಿಮಾದ ಫಸ್ಟ್ ಹಾಫ್ ನನಗೆ ಸೆಕೆಂಡ್ ಹಾಫ್ ಗಿಂತ ಸ್ವಲ್ಪ ಜಾಸ್ತಿನೇ ವರ್ಕ್ ಆಯ್ತು. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ಮಿಸ್ಟ್ರಿ ಇದೆ, ಕ್ವಶನ್ಸ್ ಇದೆ, ನಿಜವಾಗ್ಲೂ ಏನಾಯ್ತು ಅನ್ನುವಂತಹ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಸೆಕೆಂಡ್ ಹಾಫ್ ಬಂದ್ಮೇಲೆ ಸಿನಿಮಾ ಆನ್ಸರ್ಸ್ ಗಿಂತ ಡಿಸ್ಕಷನ್ ಗೆ ಪ್ರಾಮುಖ್ಯತೆ ಕೊಡೋದಕ್ಕೆ ಶುರು ಮಾಡುತ್ತೆ. ಅದು ಕೆಲವರಿಗೆ ಸ್ಲೋ ಅಂತ ಅನ್ಸ್ಬೋದು, ಬಟ್ ನನಗಂತೂ ಅದು ವರ್ಕ್ ಆಯ್ತು. ಇನ್ನು ಇಲ್ಲಿ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸಿದ್ದು ಇಲ್ಲಿನ ಕ್ಯಾರೆಕ್ಟರೈಸೇಷನ್ಸ್. ಬಾಬಿ ಡಿಯೋಲ್ ಅವರ ಸಮರ್ ಎಂಬ ಪಾತ್ರ ಬಿಟ್ರೆ ಯಾವ ಒಂದು ಪಾತ್ರವನ್ನು ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಅವರು ಯಾಕೆ ಜೈಲಿಗೆ ಬಂದ್ರು, ಅವರು ಹಾಗೆ ವರ್ತಿಸೋದಕ್ಕೆ ಏನ್ ಕಾರಣ. ಇನ್ನು ರಾಜ್ಬಿ ಶೆಟ್ಟಿ ಅವರ ಪಾತ್ರ ಕೂಡ ಎನರ್ಜೆಟಿಕ್ ಅಂತ ಅನ್ಸಿದ್ರು, ಹಾಫ್ ಬೇಕ್ಡ್ ಅಂತ ಅನ್ಸಿದ್ದು ನಿಜ. ಖಡಕ್ ಆಗಿ ಹೇಳೋದಾದ್ರೆ ಬಂದರ್ ಒಂದು ಗುಡ್ ವಾಚ್. ಎಲ್ರಿಗೂ ಇಷ್ಟ ಆಗುವಂತಹ ಸಿನಿಮಾ ಇದಲ್ಲ. ಇದು ಕಂಫರ್ಟಬಲ್ ಸಿನಿಮಾ ಅಂತೂ ಅಲ್ವೇ ಅಲ್ಲ. ಈಸಿ ಆನ್ಸರ್ಸ್ ಕೊಡುವಂತಹ ಸಿನಿಮಾ ಕೂಡ ಅಲ್ಲ. ಆದ್ರೆ ಬಾಬಿ ಡಿಯೋಲ್ ಪರ್ಫಾರ್ಮೆನ್ಸ್ ನೋಡ್ಬೇಕು, ಅನುರಾಗ್ ಕಶ್ಯಪ್ ಅವರ ರಾ ಫಿಲ್ಮ್ ಮೇಕಿಂಗ್ ನೋಡ್ಬೇಕು. ಥಿಯೇಟರ್ಸ್ ಇಂದ ಹೊರಗೆ ಬಂದ್ಮೇಲೂ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುವಂತಹ ಕಂಟೆಂಟ್ ಬೇಕು ಅಂತ ಅನ್ಸಿದ್ರೆ ಬಂದರ್ ಖಂಡಿತವಾಗ್ಲೂ ಒಳ್ಳೆ ಆಪ್ಷನ್. ಇದಾಗಿತ್ತು ಬಂದರ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.